है। मैं आपके साथ फरहान नाज। कल्याण कर्नाटक पक्ष के नागटान के युवा एमएलए आकांक्षी श्रीकांत बंडी आज माध्यम से बात करते हुए कहा कि आने वाले इलेक्शन में अपने नागटान मतक्षेत्र को एक नई पहचान देना चाहता हूँ, नया नागटान बनाना चाहता हूँ और आज तक किसी भी विधायक ने विधानसभा बनाने का नहीं सोचा। मैं वो काम पूरा करूँगा। ನನ್ನ ಹೆಸರು ಶ್ರೀಕಾಂತ್ ಬಂಡಿ ಅಂತ. ನಾನು ನಾಗಟಾನ್ ಮೀಸಲು ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಈ ಬಾರಿ ನಾನು ಕಣಕ್ಕಿಳಿದಿದ್ದೇನೆ. ಸುಮಾರು ವರ್ಷಗಳಿಂದ ನಾನು ಈ ನಮ್ಮ ನಾಗಟಾನ್ ಮೀಸಲು ಮತಕ್ಷೇತ್ರದಲ್ಲಿ ಒಂದು ಹೋರಾಟಗಳಿಂದ ಮಾಡ್ತಾ ಎಲ್ಲರೂ ಪರಿಚಯವಾಗಿದ್ದು, ಹಾಗಾಗಿ ನಮ್ಮ ನಾಗಟಾನ್ ಮೀಸಲು ಮತಕ್ಷೇತ್ರದಲ್ಲಿ ಏನು ಕೆಲಸಗಳು ಆಗಬೇಕು, ಏನು ಆಗಿಲ್ಲ ಅನ್ನೋದು ನನ್ನ ಬಗ್ಗೆ ತಮ್ಮ ಮುಂದೆ ನಾನು ಹೇಳಕ್ಕೆ ಬಯಸ್ತೇನೆ. ಇಲ್ಲಿವರೆಗೂ ನಮ್ಮ ನಾಗಟಾನ್ ಮೀಸಲು ಮತಕ್ಷೇತ್ರದಲ್ಲಿ ರಾಜೀವ್ ಗಾಂಧಿಯಿಂದ ಆಗಲಿ, ಸ್ಲಮ್ ಬೋರ್ಡ್ಗಳಿಂದ ಆಗಲಿ ಯಾವುದೇ ಥರ ಮನೆಗಳು ಆಗಿಲ್ಲ ಇಲ್ಲಿ. ಹಾಗಾಗಿ ಇಂಥ ಒಂದು ಕೆಲಸವನ್ನು ನಾನು ಮಾಡಬೇಕು. ಮತ್ತು ನಮ್ಮ ನಾಗಟಾನ್ ಮೀಸಲು ಮತಕ್ಷೇತ್ರ ಅಂದರೆ ಒಂದು ಚಡ್ಚನ್ ಅಂತ ಒಂದು ತಾಲೂಕು ಬರುತ್ತೆ, ಅದರಲ್ಲಿ ಕೂಡ ಒಂದು ಮಿನಿ ವಿಧಾನಸೌಧ ಕೂಡ ಆಗಿಲ್ಲ, ಸಬ್ ರಿಜಿಸ್ಟರ್ ಆಗಿಲ್ಲ, ಇನ್ನೂ ಅನೇಕ ಕಾರ್ಯಗಳು ಆಗಬೇಕಾಗಿದೆ. ಇಂಥ ಒಂದು ಕೆಲಸಗಳು ನಾವು ಮಾಡಬೇಕಂತೇಳಿ ಒಂದು ಕನಸನ್ನು ಕಟ್ಟಿದ್ದೀನಿ. ಮತ್ತು ನಾಗಟಾನವನ್ನು ಸಮಗ್ರ ಅಭಿವೃದ್ಧಿ ಪರವಾಗಿ ನಾಗಟಾನ್ ಮಾಡಬೇಕಂತೇಳಿ ಒಂದು ಕನಸನ್ನು ಕಟ್ಟಿದ್ದೀನಿ. ಅದಕ್ಕಾಗಿ ನಮ್ಮ ಯುವಕರಾಗಲಿ ಎಲ್ಲರೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಇನ್ನೂ ನಾವು ಮನೆಗಳು ಗುಡಿಸಲು ಮುಕ್ತವನ್ನು ಮಾಡೋದಾಯಿತು, ಮತ್ತು ಅನೇಕ ದಡ್ಡಿಗಳಲ್ಲಿ ಹೋದರೆ ಕೂಡ ಇವತ್ತಿಗೂ ಕುಡಿ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಅಲ್ಲಿ ಮನೆಗಳ ವ್ಯವಸ್ಥೆ ಇಲ್ಲ, ಅಲ್ಲಿ ಹೋಗೋದಕ್ಕೆ ರೋಡ್ ವ್ಯವಸ್ಥೆ ಇಲ್ಲ, ಮತ್ತು ಸ್ಕೂಲಿನ ವ್ಯವಸ್ಥೆ ಇಲ್ಲ. ಇವನ್ನೆಲ್ಲವನ್ನು ಕೂಡ ಮನಗಂಡು ನಾನು ಕೆಲಸ ಮಾಡ್ಬೇಕಂತೇಳಿ ಈ ಬಾರಿ ನಾನು 2023 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಪಕ್ಷದ ಸಿದ್ಧಾಂತಗಳು ಏನು? ನೀವು ಆರಿಸಿ ಬಂದ ಮೇಲೆ ನಮ್ಮ ನಾಗಟಾನ್ ಮತಕ್ಷೇತ್ರದ ಜನರಿಗೆ ಏನು ಲಭ್ಯ ಮಾಡ್ತೀರಾ ಸರ್? ನಮ್ಮ ನಾಗಟಾನ್ ಮತಕ್ಷೇತ್ರ ನಮ್ಮ ಪಕ್ಷದ ವತಿಯಿಂದ ಸರಿಸುಮಾರು ರೈತರಿಗೆ ಈಗಾಗಲೇ 3 ಗಂಟೆ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ. 3 ಗಂಟೆ ವಿದ್ಯುತ್ ಕೊಟ್ಟರೆ ಸುಮಾರು ಎಷ್ಟೋ 3 ಕಿಲೋಮೀಟರ್ 4 ಕಿಲೋಮೀಟರ್ ಪೈಪ್ಲೈನ್ ಇರ್ತದೆ. ಆ ರೈತನ ಹೊಲಕ್ಕೆ ನೀರು ಬಂತ ಅನ್ನೋದ್ರಲ್ಲಿ ಕರೆಂಟ್ ಹೋಗ್ಬಿಡ್ತದೆ. ಹಾಗಾಗಿ ರೈತರಿಗೆ ಇದ್ದು ಇಲ್ದಂಗೆ ಆಗಿಬಿಟ್ಟಿದೆ. ಅದನ್ನ ಕಂಡುಕೊಂಡು ನಾವು ಕರೆಕ್ಟಾಗಿ 9 ಗಂಟೆ ವಿದ್ಯುತ್ ಕೊಡುವಂತ ಕೆಲಸ ಆಗಲಿ, ಮತ್ತೆ ರೈತರಿಗೆ ಬೇಕಾಗುವಂತ ರಸಗೊಬ್ಬರ, ಬೀಜ ಇವನ್ನೆಲ್ಲ ಕೂಡ ಫ್ರೀ ಆಗಿ ಕೊಡುವಂತ ಕೆಲಸ ಮಾಡೋದು. ಮತ್ತೆ ಅನೇಕ ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬಡ ಮಕ್ಕಳ ಅವ್ರು ಎಷ್ಟೋ ವಿದ್ಯೆಯಲ್ಲಿ ಒಳ್ಳೆತನವಿದ್ರು ಕೂಡ ಅವ್ರಿಗೆ ಕಲಿಸ್ಬೇಕಂತ ಆರ್ಥಿಕ ಪರಿಸ್ಥಿತಿ ಇರ್ತದೆ. ಅಂಥವ್ರಿಗೆ ಯಾವುದೇ ಥರ ಸೌಲಭ್ಯಗಳು ಎಲ್ಲವನ್ನು ಕೊಡುವಂತ ಕೆಲಸ ಆಗಲಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ಬಡವರಿಗೆಲ್ಲ ಇಲ್ಲಿವರೆಗೂ 350 ಸ್ಕ್ವೇರ್ ಫುಟ್ದಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಕಟ್ಟಿಸ್ಕೊಡ್ತಿದ್ರು. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು 2 ಬೆಡ್ರೂಮ್ ಮನೆ ಕಟ್ಟಿಸ್ಕೊಡೋದು, ಮತ್ತೆ ಪ್ರತಿಯೊಬ್ಬರು 1 ಎಕರೆ ಹೊಲ ಇದ್ರು ಕೂಡ ಅಂತ ಒಂದು ಹೊಲಕ್ಕೆ ನೀರು ಕೊಡುವ ವ್ಯವಸ್ಥೆ. ಮತ್ತೆ ಇನ್ನೊಂದು ಆರೋಗ್ಯ ವಿಮೆ ಅಂತ ಮಾಡಿದ್ವಿ ನಾವು. ಆರೋಗ್ಯ ವಿಮೆ ಯಾವ ರೀತಿ ಅಂದ್ರೆ 1,000ದಿಂದ ಹಿಡಿದು 20 ಲಕ್ಷದವರೆಗೂ ಖರ್ಚು ಸಂಪೂರ್ಣ ಬಿಚ್ಚುವಂತ ಆರೋಗ್ಯ ಬಸವೇಶ್ವರ ಆರೋಗ್ಯಶ್ರೀಯಲ್ಲಿ ಭರಿಸುವಂತ ಕೆಲಸ ಆಗಲಿ. ಮತ್ತೆ ಇನ್ನೂ ಅನೇಕ ಕೆಲಸಗಳಿದಾವೆ. ಇನ್ನೆಲ್ಲವೂ ಕೂಡ ನಾವು ಯಾವುದೇ ರಾಷ್ಟ್ರೀಯ ಪಕ್ಷವಾಗಲಿ ಇನ್ನಿವರೆಗೆ ಯಾವುದೇ ಪಕ್ಷಗಳು ಕೂಡ ಇಂಥವನ್ನು ಘೋಷಣೆ ಮಾಡಿಲ್ಲ. ಮುಂದೆ ಮಾಡೋಕ್ಕಾಗದು ಅಂತ ಘೋಷಣೆಗಳನ್ನು ನಮ್ಮ ಪಕ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಸರ್, ಇದು ಮುಂದೆ ಬಂದು ನಿಮ್ಮ ಸರ್ಕಾರ ಬಂದರೆ ಬಸವೇಶ್ವರ ಇದು ಸ್ಕೀಮನ್ನು ನೀವು ತಾವು ಮಾಡ್ತೀರಾ ಸರ್? ಇಲ್ಲ, ನಮ್ಮ ಪಕ್ಷದ ವತಿಯಿಂದ. ನಿಮ್ಮ ಪಕ್ಷದ ವತಿಯಿಂದ ನೀವು ಮಾಡ್ತೀರಾ ಸರ್? ಆಲ್ರೆಡಿ ಈಗ ಆಯುಷ್ಮಾನ್ ಭಾರತ್ ಅಂತ ಒಂದು ಕಾರ್ಡ್ ಇದೆ ಸರ್ ಗೌರ್ಮೆಂಟ್ದು, ಅದಕ್ಕೆ ತಾವು ಏನು ಹೇಳ್ಬೇಕಿತ್ತು ಸರ್? ಆಯುಷ್ಮಾನ್ ಭಾವ ಅಂತಂದ್ರೆ ಲಿಮಿಟ್ ಇದೆ ಅವ್ರದ್ದು ಇಷ್ಟೇ ಅಂತ, ಆದ್ರೆ ನಮ್ಮಲ್ಲಿ ಲಿಮಿಟೇ ಇಲ್ಲ. ರೋಗಿ ಜೊತೆಗೆ ಇನ್ನೂ ಒಬ್ರು ಕೂಡ ಹೋಗಿ ಬರುವ ವೆಚ್ಚ ಎಲ್ಲ ಹಿಡ್ಕೊಂಡು ಸುಮಾರು 20 ಲಕ್ಷದವರೆಗೆ ಸಂಪೂರ್ಣ ವೆಚ್ಚವನ್ನು ನಾವು ಬಸವೇಶ್ವರ ಆರೋಗ್ಯಶ್ರೀಯಲ್ಲಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಡಬಲ್ ಇಂಜನ್ ಸರ್ಕಾರದಿಂದ ಈಗ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ ಸರ್. ಅದಕ್ಕೆ ಇವತ್ತು ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ರು. ಅವ್ರ ಪರವಾಗಿ ಏನು ಹೇಳ್ತಾರೆ ಸರ್? ಅದ್ರ ಪರವಾಗಿ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ನಮ್ದು 17% ನಾವು 108 ಜಾತಿಗಳಿದ್ದೀವಿ. ಎಲ್ಲ SC ST ಈ ಥರ ಎಲ್ಲ SC-ದಲ್ಲಿ 108 ಜಾತಿಗಳಂತಂದ್ರೆ ನಾವು ಸರಿಸಮಾನಾಗಿ ಎಲ್ಲರೂ ಒಬ್ರು ಹೆಚ್ಚು ಕಡಿಮೆ ಅಂತ ಯಾವುದು ನೋಡ್ದಂಗೆ ಅದರಲ್ಲಿ ಹಚ್ಕೊಂಡು ಬರ್ತಿದ್ವಿ. ಈಗ ಇವ್ರು ಏನ್ ಮಾಡ್ಬಿಟ್ರಂದ್ರೆ, ಬಂಜಾರ, ಬೋವಿ, ಕೊರೆಚ, ಕೊರ್ಮ ಇವರಿಗೆ 4.5% ಮೀಸಲಾತಿ ಮಾಡ್ಬಿಟ್ರು. ಇಷ್ಟರಲ್ಲೇ ಇವು 4 ಸಮಾಜಗಳು ಮಾತ್ರ ಇರ್ಬೇಕು, ಇದನ್ನ ದಾಟಿ ಹೋಗುದಂಗೆ ಇವ್ರು ಮಾಡ್ಬಿಟ್ಟಾರೆ. 17% ಯಾವ ರೀತಿ ಇತ್ತು ಅಂದ್ರೆ, ಒಬ್ರು ಹೆಚ್ಚು ಒಬ್ರು ಕಡಿಮೆ, ಅದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಇಲ್ಲಿವರೆಗೂ ಯಾವುದೇ ತೊಂದರೆಗಳು ಆಗದಂಗೆ ನಾವು ಮಾಡ್ಕೊಂತ ಹೋಗ್ತಿದ್ವಿ.
ಆದ್ರೆ ಇನ್ನು ಮುಂದೆ ನಾವು 4.5% ಅಲ್ಲಿ ಅದನ್ನ ಬಿಟ್ಟು ಯಾವುದೇ ತರ ಎಷ್ಟೋ ವಿದ್ಯೆದಲ್ಲಿ ಚುರುಕಾಗಿದ್ರು ಕೂಡ ನಾವೇನು ಮಾಡ್ಲಿಕ್ಕಾಗುತ್ತೆ. ಯಾಕಂದ್ರೆ ಬೋವಿಗಳಿಗೆ 1%, ಬಂಜಾರಿಗೆ 1%, ಕೊರ್ಮ ಇವ್ರಿಗೆಲ್ಲರಿಗೂ 1% ಎವರೇಜ್ ಬಿದ್ದಂಗಾಗಿದೆ. ಹಾಗಾಗಿ ಎಲ್ಲ ಸಮಾಜಕ್ಕೆ ನನ್ನ ಪ್ರಕಾರ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಾಗ್ಟಾನ್ ಮತಕ್ಷೇತ್ರದಲ್ಲಿ ಸರ್ ಎಜುಕೇಷನ್ ಪರ್ಪಸ್ ಪೂರ್ತಿ ಬ್ಯಾಕ್ವರ್ಡ್ ಇದೆ. ಆ ಪರವಾಗಿ ತಾವು ಆರಿಸಿ ಬಂದ್ರೆ ಅಂತ ಹೇಳಿದ್ರೆ ಜನರಿಗೆ ನಿಮ್ಮ ಕಡೆಯಿಂದ ಸಹಾಯ ಏನಾಗುತ್ತೆ? ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕರ್ನಾಟಕದಲ್ಲೇ ನಮ್ದು ಇದೊಂದು ಮತಕ್ಷೇತ್ರ ಏನಂದ್ರೆ ಬ್ಯಾಕ್ವರ್ಡ್ ಮತಕ್ಷೇತ್ರ ಇದ್ದಂಗಿದು. ಎಲ್ಲರಿಗೂ ಹೇಳ್ತಾರೆ ಇದು ನಮ್ದು ಬ್ಯಾಕ್ವರ್ಡ್ ಯಾವ ರೀತಿ ಅಂದ್ರೆ ಸರಿಸುಮಾರು 7 ಮತಕ್ಷೇತ್ರಕ್ಕೆ ಎಲ್ಲ ಮತಕ್ಷೇತ್ರದಲ್ಲಿ ಸೆಂಟರ್ ಇದೆ ಇದೊಂದು ಮತಕ್ಷೇತ್ರ. ಈ ಕಡೆ ಇಂಡಿ ತಾಲೂಕು, ಈ ಕಡೆ ಬಬಲೇಶ್ವರ, ಈ ಕಡೆ ಸೆಂಟ್ರಲ್ ಬಿಜಾಪುರ ಎಲ್ಲ. ಹೀಗಾಗಿ ಏನಂದ್ರೆ ಅನುದಾನ ತರೋದಕ್ಕೂ ಎಲ್ಲರೂ ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಆದಕ್ಕೂ ನಮ್ಮ ಕ್ಷೇತ್ರ ಮಾತ್ರ ಅಭಿವೃದ್ಧಿ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಕೇಳೋರೇ ಇಲ್ಲ. ಈ ಒಂದು ಬ್ಯಾಕ್ವರ್ಡ್ ಇದೆ, ನಮ್ದು ಲಾಂಗ್ ಇದೆ, ಏನೇನೋ ಕಾರಣಗಳು ಹೇಳ್ಕೊಂತ ಹೊಂಟಾರ. ಬಟ್ ನಾನೊಬ್ಬ ಯುವಕನಾಗಿ ಯಾವ ರೀತಿ ಡೆವಲಪ್ ಮಾಡ್ಬೇಕಂದ್ರೆ, ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ ನಿಮ್ಮ ನಾಗ್ಟಾನ್ ಮತಕ್ಷೇತ್ರದಲ್ಲಿ. ಈಗಾಗಲೇ ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ 2 ಬಾರಿ ಭೇಟಿ ಕೊಟ್ಟಿದ್ದಾರೆ ಮತ್ತು ನಾಮಿನೇಷನ್ ಫೈಲ್ ಮಾಡುವಾಗ ಒಂದ್ಸಲ ಬರ್ತೀನಂತೂ ಕೂಡ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಮತ್ತೀಗ ನಿಮ್ಮ ನಾಗ್ಟಾನ್ ಮತಕ್ಷೇತ್ರದ ಯುವ ಜನತೆಗೆ ಏನಾದರೂ ಉದ್ಯೋಗ ಅವಕಾಶ, ಹೊಸ ಯೋಜನೆಗಳು? ನಮ್ಮ ನಾಗ್ಟಾನ್ ಮತಕ್ಷೇತ್ರದಲ್ಲೇ ನಾವು ಸರ್ವೆ ಮಾಡಿದ ಪ್ರಕಾರ ಸುಮಾರು ಯುವಕರು 50,000ಕ್ಕೂ ಹೆಚ್ಚು ಯುವಕರು ಇದ್ದಾರೆ ಈಗಾಗಲೇ. ಆ ಯುವಕರು ಒಳ್ಳೊಳ್ಳೆ ವಿದ್ಯಾರ್ಥಿ ಇದ್ರು ಕೂಡ ಅವರು ಗುಳ್ಳೆ ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೈದರಾಬಾದ್, ಮುಂಬೈ, ಗೋವಾ ಇಂಥ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋಗಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಕೆಲಸ ಇಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಇದನ್ನ ನಾವು ಮನಗಂಡು ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬರಲ್ಲಿ ನಮ್ಮ ಪರಿಸ್ಥಿತಿ ಹೇಳ್ಕೊಂಡಾಗ ಅವರು ನಮ್ಮ ಅಧಿಕಾರಕ್ಕೆ ಬಂದ್ರೆ ನಾವು ಜಿಂದಾಲ್ ಅಂತ ಫ್ಯಾಕ್ಟರಿ ಇಲ್ಲಿ ಹಾಕೊಂಡು ಎಲ್ಲ ಯುವಕರು ಇಲ್ಲೇ ಕೆಲಸ ಮಾಡಿ ತಂದೆ ತಾಯಿ ಸೇವೆ ಮಾಡುವಂತ ಕೆಲಸ ನಾವು ಮಾಡ್ತೀನಿ ಅಂತ ಹೇಳಿ ಅವ್ರು ಮಾತು ಕೊಟ್ಟಿದ್ದಾರೆ. ಮತ್ತು ತಾಯಂದರಿಗೆ ಯಾವ ರೀತಿ ಕೆಲಸ ಅಂತಂದ್ರೆ ಗಾರ್ಮೆಂಟ್ಸ್ ಇಲ್ಲೇ ಒಂದು ಒಳ್ಳೆ ಒಂದು ಗಾರ್ಮೆಂಟ್ಸ್ ಮಾಡಿ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೂ ಕೂಡ ತಿಂಗಳಿಗೆ ಸರ್ವಸಾಧಾರಣ 30,000 ರಿಂದ 40,000 ರೂಪಾಯಿ ಮನೆಯಲ್ಲೇ ಕುತ್ಕೊಂಡು ದುಡಿಯುವಂತ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಮತ್ತೊಂದು, ಈಗ ನಿಮ್ಮ ಮತಕ್ಷೇತ್ರ ಜನತೆಗೆ ಏನು ವಿನಂತಿ ಮಾಡ್ಕೊಳ್ತೀರಾ? ನಮ್ಮ ಮತಕ್ಷೇತ್ರದ ಜನತೆಗೆ ನಾನು ಕೈ ಮುಗಿದು ವಿನಂತಿ ಮಾಡೋದು ಇಷ್ಟೇ, ತಾವೆಲ್ಲ ಇಲ್ಲಿವರೆಗೂ ಎಲ್ಲ ಪಕ್ಷಕ್ಕೆ 3 ಪಕ್ಷಕ್ಕೆ ತಾವು ಅಧಿಕಾರ ಕೊಟ್ಟು ನೋಡಿದರೆ ಯಾವ ರೀತಿ ಅಭಿವೃದ್ಧಿಗಳಾಗಿದ್ದಾವೆ ತಮಗೆಲ್ಲ ಗೊತ್ತಿರುವ ವಿಷಯನೇ. ಹಾಗಾಗಿ ಈ ಒಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಏನಾದರೂ ತಾವು ಅಧಿಕಾರ ಕೊಟ್ಟಲ್ಲಿ ನಮ್ಮ ಸಮಗ್ರ ನಾಗ್ಟಾನ್ ಮೀಸಲ್ ಮತಕ್ಷೇತ್ರವನ್ನು ಕಲ್ಯಾಣ ರಾಜ್ಯ ಏನು ಹೆಸರಿಟ್ಕೊಂಡಿದೆ ಅದೇ ತರ ಕಲ್ಯಾಣವನ್ನು ನಾವು ಮಾಡ್ತೀವಿ, ನಾವು ಭರವಸೆ ಇದೆ. ತಾವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಅಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ.